చెప్పన్ ಪೇಪರ್ ಪಿನ್ చెప్పನ್ ಪಡಕೆ ಈತ ಬೇಳೆ. ಇಲ್ಲಿ ನಮ್ಮದು ಮಿಷಿನ್ಸ್ ಇದೆ. ನಮ್ಮೊಟ್ಟಿಗೆ ಇಲ್ಲಿದ್ದಾರೆ ಉಜ್ವಲ್. ಉಜ್ವಲ್ ಎಂತ ಹೇಳ್ತೀರಾ ನಮ್ಮ ಯೂಟ್ಯೂಬ್ ಅವರಿಗೆ? ಬಾಯ್ಲ್ಡ್ ರೈಸ್, ಟೊಮೆಟೊ ಸಾರು, ಏಚಿನದಂದು ದಾಟ್ ಪುದರ್ದಿ ಒಳಗೆ ಬಾಲೆಗೆ ಪೊಣ್ಣು ಬಾಲೆಗೆ ಏನು ಇತ್ತಿನ ಸಜೆಷನ್ ಕೊಡ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಪಾಡ್ಪ ತೆರ್ಪಾಲೆ ಎಡ್ಡನ ಪುದರ್ ಇತ್ತನ ಆನ್ಸರ್ ಎಡ್ ಮನ್ಪ ಏನೇ ಪಣ್ಣ ಮಾಮ ಏನ ಯಾನ್ ಪುದರ್ದಿವ್ರಿ ಬಾಲೆಗೆ ಈ ಸಲ. ದೊಡಮ್ಮ ಗೇಟ್ ತೆಗಿರಿ. ದೊಡಮ್ಮನದು ಗೇಟ್ ಉಂಟಿಲ್ಲ, ಟೋಲ್ ಗೇಟ್ ದೊಡ್ಡದು. ಫ್ಯೂಚರಲ್ಲಿ ಬದಲಾವಣೆ ಬೇಕು ಅಂತ ಆದರೆ ಪ್ರೆಸೆಂಟಲ್ಲಿ ಬದಲಾಗಬೇಕು. ಸೊ ಇದು ನನ್ನ ಥಾಟ್. ಇದು ನನ್ನ once again welcome back to our channel. ಸೊ ಇವತ್ತು ಯಾವ್ದು ಮಾರೆ ನಿನ್ನೆ ವೈಟ್ ಬಂತಿದ್ದೆ ಒಳಗು ಇನ್ನ ಕನ್ನಡ. ಸೊ ಇವತ್ತು ತುಳುತ ಬ್ಲಾಗ್, ಇನ್ನು ತುಳುತ ಬ್ಲಾಗು. ಸೊ ಇನ್ನು ನಮ್ಮ ಇಲ್ಲಿ ಸ್ಪೆಷಲ್ ಏನ ಬಂದಿರಡ ಆಮೇನ್ ಗೆಪ್ಪನ ಬೇಳೆ. ಸೊ ಆಮೇನ್ ಗೆಪ್ಪನ ಬೇಳೆ. ಸೊ ಗಂಟೆ ತೋಲಿ ಲೈಕ್ 2:30. ಸೊ ಆಮೇನ್ ಗೆಪ್ಪರೆ ನಮ್ಮ ಅಂಜು ಜನ ಲೆಪ್ಟದ ಬಾರ್ಕೋರ್ ಹಿಡ್ದು ಮುಂದೇನ ಚಿಕ್ಕಮ್ಮ ಪಾತ್ರೆನ ಕಮ್ಮಿ ಅಂಚಿಡು ಬಾಳೆ ಬೀಳ್ತೊಂದುಂಟು. ಅಮ್ಮ ಕಾಲು ಹಿಡಿದಿನ ಬಾಳೆನ ಪಸಂದ್ ಗೊಬ್ಬನ ಬೇಳೆ. ಸೊ ಆಮ್ಯಾಗ ಬಲಸದ ಪ್ರತಿ ಇವರಿಗೆ ಎತ್ತನ ಆಮ್ಯಾಗ ಎತ್ತದೆ ಏರೇ ಬಲಸ್ತೀವಿ ಆಮ್ಯಾಗ ಎಪ್ಪರಿಗೋಸ್ಕರ ಅವಂತೆ ಐಟಮ್ ಪುರ ಬಲಸ್ದೀಪ್ನ ಕ್ರಮ ಉಂಟು ನಮ್ಮ ಐಟು. ಸೊ ಐಟಮ್ನ ಪುರ ಬಲಸ್ದ ನಮ್ಮ ಅಕ್ಕ ಉಂಟ್ರಿ ವೆಜ್ ಎಂಚ ಉಂಟು ವೆಜ್ ಹಾಂ. ಸೊ ಮೇಲೆ ನೀನು ಲೆಪ್ಡದೇನೆ ಬಾರ್ಕೋರ್ ಹಿಡಿದು ನಮ್ಮ ಹೆಲ್ಪ್. ಚಿಕ್ಕಮ್ಮ ಎಂತಾದ್ರಿ ಊಟ ಹೆಂಗಾಯ್ತು ವೆಜ್ ಹಂಗೆ ಒಳ್ಳೆ ಮಾಡಿದ್ಯಾ? ನಾನು ಬಾರ್ಕೋರ್ದ ಹಾಯ್ಕ್ ಬಾರ್ಕದಾಗಿ. ಸೊ ನಾನು ಏನು ಒಣಸ್ ಮಲ್ಬೋಡು ಅಂಚಲಮ್ಮ ಬಾಳೆಹಣ್ಣು ಅಂತ ಗೊಬ್ಬ ಬೇರೆ. ಸೊ ಏನಂತೆ ಬಾಳೆಹಣ್ಣು ಗೊಬ್ಬ ಸಾಕಾಣಿ ಅಲ್ಲ ಚಿಕ್ಕಮ್ಮ? ನೀವು ದೊಡ್ಡ ಯಾರು? ನೀವು ದೊಡ್ಡದ್ರಿ ಅಲ್ಲ? ಹಾಂ మీరు ದೊಡ್ಡ ಯಾರು ಇದಕ್ಕಿನ ಪ್ರಾಯಡು. ನಾನು ಬಾಳೆ ಪುದರ್ ದೀಪನ ಕ್ರಮ ಉಂಟು. ಪುದರ್ ದೀಪಿನ ಪಂಡ ಪುದರ್ ದೀಪರ ಯೋಚನೆ ಅನ್ಪ್ರಗುಂಡ ಸೆಪ್ರೇಟ್ ಆದ ಬ್ಲಾಗ್ ಮಲ್ಪಂಡು ಪುದರ್ ಏನೋ ದೀಪಿನ ಪಂಡ್ ಈ ವೈಟ್ ಸುರ ಹೊಡೆದ ಪುದರ್ ದಾ ದಾಡ್ ಸುರ ಹೊಡ್ಗೆ ವೈಟ್ ಎಂಡ ಅವಡು ದಾಂಗ್ ಬತ್ ದಾಂಗ್ ಮತ್ತೆ ಲಾಸ್ಟ್ ಹೆಸರು ಎಂತ ದಾಲ ತಿ ದಾಟ್ ಪುದರ್ದಿ ಒಳಗೆ ಬಾಲೆಗೆ ಪೊಣ್ಣು ಬಾಲೆಗೆ ಏನು ಇತ್ತಿನ ಸಜೆಷನ್ ಕೊಡ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಪಾಡ್ಪ ತೆರ್ಪಾಲೆ ಎಡ್ಡನ ಪುದರ್ ಇತ್ತನ ಆನ್ಸರ್ ಎಡ್ ಮನ್ಪ ಏನೇ ಪಣ್ಣ ಮಾಮ ಏನ ಯಾನ್ ಪುದರ್ದಿವ್ರಿ ಬಾಲೆಗೆ ಈ ಸಲ ಅದಾವ. ಸೊ ಯಾನ್ ಪುದರ್ದಿವ್ರಿ ನಿಗಿಲಿ ಏರ್ಲ ಪಂಡ್ರಿ ಕಣ್ಣನ ಬಿಡದಿ ಗೊತ್ತಾಣದ ಓಯ್ ಮೇಡಮ್ ಪೆದ್ದಿನಾರೆ ಕಣ್ಣನ ಸೆಲೆಡ್ ಮಂದಿ ನಾವು ಕಣ್ಣನಾಗಿ ಅಂಡಿ ಆಪ ನಿನ್ನ ಫೈನಲ್ ಮಾವ ಬಂಡ್ರಿಗೆ ಆಪಲ್ಲ ಪುದರ್ ದೀಪಿನ ಗೊತ್ತಾಣದ. ಸೊ ಮಾವ ಬಂಡ್ರಿಗೆ ಪುದರ್ ದೀಪಿನ. ಸೊ ಪುದರ್ ಏನಪ್ಪ ಅಂದ ಸೆಲೆಕ್ಟ್ ಮನ್ಪೆ. ಸೊ ಅದೇ ಲಡ್ಡು ಒಣಸ್ ಮನ್ಪಗ ಬೇಳೆ ಪೈ. ಸೊ ಇನ್ನು ಮಾರ್ನಿಂಗ್ ಬ್ರಹ್ಮಾರೊಂದು ಇವೆಂಟ್ ಇತ್ತು ಅಲ್ಲ ಬ್ರೋ ಚಿಕ್ಕಮ್ಮ ಅದೇನು ಚಿಕ್ಕಮ್ಮನ ಹಾಂ ಅಂಚಿ ಬ್ರಹ್ಮಣ ಹಂಚಿ ಬಿಡ್ಕೊಬೋಣ ಅಂಚಿ ಪೋದ ಥಿಂಕ್ ಹಾಂ ಬ್ರಹ್ಮಣ ಹಂಚಿ ಬಿಟ್ಟು ಸೇದನ್ ಲೆಪ್ಪಗ. ನಾನು ಎಷ್ಟು ಗಂಟೆ ಹೋಗ್ಬೋದು ಹೇಳಕ್ಕಿಲ್ಲ ಮೇಡಮ್ ಟೈಮ್. ಊಟ ಮಾಡಿ ಮಲ್ಗೆ ಮತ್ತೆ ನಿಮ್ಮನ್ನು ಬಿಡುವ ಲಾಸ್ಟಿಗೆ. ಸೊ ಮೇರೆ ಪೋಪಿನಾರ್ ಮೇಡಮ್ ಒಣಸಪುರ ಮಂತ್ಯಾರ ಒಣಸಪುರ ಎಡ್ಡೆ ಅದೇ 5 ಗಂಟೆ ಪಿಂಪಂಡ ಎಸ್ ಪೋಪಿನ್ ಒಣಸ್ಮಂತ್ ಪೋಪಿನ್ ಒಣಸ್ಮಂತ್ ಬೇಲೆಂಡು ಮಾರ್ನಿಂಗ್ ಇವೆಂಟ್ ಅದ ಬೇಲ್ಯಾಂಡ್ ನಮ್ಮ ಬ್ರಹ್ಮಾರುಡು ಇದೆ ಹೋಯ್ತಾ. ರಂಗ್ ಗುಂದು ಪಾಡ್ಬೋತೀನಿ ಅಮ್ಮ ರೈನ್ ಡ್ಯಾನ್ಸ್. ಸೊ ರೈನ್ ಡ್ಯಾನ್ಸ್ ಪಾಡ್ಬೋದು ರೈನ್ ಡ್ಯಾನ್ಸ್ ಹೋಳಿ ರೈನ್ ಡ್ಯಾನ್ಸ್ ಪಾಡ್ದು ಬರ್ತಾ ಅದ್ರ ಕುಡಂಜಿ ಬೇಲೆ ಮುಗಿದು ಬರ್ತಾ. ಸೊ ಈ ಮತ್ತೆ ಕುಡಂಜಿ ಬೇಲೆ ಪೋಡು ಅದ್ರ ತುಂಬ ಒಂದು 2 ಒಣಸ್ಮಂತ್ ಪೋಡು. ಸೊ ಇಡೀ ಬಾಯ್ಲ್ಡ್ ರೈಸ್, ಟೊಮೆಟೊ ಸಾರು, ಏಚಿನದಂದು ಕ್ಯಾಬೇಜ್ ಬೀನ್ಸ್ ಬೊಕ್ಕ ಪಾಯಸ ಉಂಟು ಪಾಯಸ. ಸೊ ಪಾಯಸ ತಿನ್ನೋಡು ಯಾನೆಸೆ ಫ್ರೆಶ್ ಅಪ್ ಆಯ್ನಿ. ಸೊ ಏನ ಪಾಯಸ ಮಂದಿರ ಪಂಡೆರಡ ಏನ ಪಾಯಸ ಮಾಡ್ತೀರಿ ತೂಕ ಚಿಕ್ಕಮ್ಮ ಎಂತ ಪಾಯಸ? ಕಡಲೆ ಬೇಳೆ ಅದೇ ಹಲ್ತು ಮಾರ ಕಡಲೆ ಬೇಳೆ ಶಾಲೆ ಪಾಯಸ ಮಾರ ಎಂತ ಮಾರ ಇದು ಅದೇ ಹೆಂಗೆಂತ ಇತ್ತು ಅದನ್ನೇ ಮಾಡುತ್ತೆ ಇದು ಹೆಂಗೆಂತ ಇತ್ತು ಟೊಮೆಟೊ ಸಾರು ಒಣಸ್ ಮಲ್ಪೊಡು ಬೊಕ್ಕ ಪೋಯಿ ಬೇಲೆಗ್. ಸೊ ಇನಿ ಎನ್ನ ಹೆಲ್ಪ್ ಬರಂದಿಲ್ಲ ಉಜ್ವಲ್ ನಮ್ಮ ಸ್ಟಾಫ್ ನಮ್ಮ ಒಟ್ಟು ಬೇಲೆ ಅಂತಿದ್ದಾರೆ. ಸೊ ಉಜ್ವಲ್ ಬರ್ತಾರೆ. ಸೊ ಉಜ್ವಲ್ ನಟ್ಟು ಬ್ಲಾಗ್ ಕಂಟಿನ್ಯೂ ಆಪನ್ ಫಾರ್ ದಿ ಫಸ್ಟ್ ಟೈಮ್. ಸೊ ನೆಕ್ಸ್ಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು. ಫಸ್ಟ್ ಒಣಸ್ ಮಂತಂಬೆ ಬಾಯ್ಲ್ಡ್ ರೈಸ್, ಟೊಮೆಟೊ ಸಾರು, ಪಾಯಸ ಇಜ್ಜಿ, ಸ್ವೀಟ್ ತಿಂಡ್ರೆಗೆ ಇಜ್ಜಿ ಸ್ವೀಟ್ ದೂರ ಏನು ಅಂತ
ಬೊಕ ಅದೇ ಬೊಕ ದಾಲಜ್ಜಿ ಬೊಕ ಒಂಜಿ ಒಂದು ಬೀನ್ಸ್ ಉಂಡು ಅವನ ತಿಂತಿ ಬೊಕ ಬೇಲೆಗ್ ಪೋದ್ ಬತ್ತದ್ದು ಬೊಕ ತುಕ ವ್ಲಾಗ್ ಎಂಚ್ ಕಂಟಿನ್ಯೂ ಬಂತು ತೂಂದಿಪ್ಲೆ ಸೊ ಬಾಲೆಗೆ ಎಂಚ ಪಂಡ ಪೇರು ಪಿನ್ ಜೆಪ್ಪುನ್ ಪಡ್ಕೆ ಈತೆ ಬೇಲೆ ಬಾಲೆ ಪೇರು ಪಿನಿ ಜೆಪ್ಪುನು ಪಡ್ಕೆ ಈತೆ ಬೇಲೆ ಬಾಲೆಗೆ ಸೊ ಒಂಜಿ ಏನೋ ಅಂತಾರೆ ಒಂಜಿ ಬಕೆಟ್ ಫುಲ್ ಬಾಳದ ಕುಂಟು ಕಾಡು ಮಧ್ಯಾಹ್ನ ಮುಟ್ಟ ಆಯ್ನತೆ ಖಾಲಿ ಇಸೆ ಆಯ್ನ ಗಂಟೆ ಅಡ್ಡರೆ ಮುಟ್ಟ ಒಂಜಿ ಬಕೆಟ್ ಒಂದಾಣು ಕುಂಟಾಣು ಸೊ ಅಮ್ಮ ಕುಂಟಾಡ್ತು ನನ್ನ ಬೇಲೆ ಪಾಪಾತ ಬೇಲೆ ಸಾರಿ ಬಾಲೆ ಆಯ್ತು ಬೇಲೆ ಬಾಲದ ಕುಂಟಾಡ್ದು ನಾ ಬೇಲೆ ಅಮ್ಮಗ ಫ್ಲಾಗ್ ಬಕ್ಕೊಂಡು ಹೋಗ್ತಿದ್ರೆ ಸೊ ಬಾಲ ಅಂತ ಡೇ ನೈಟ್ ಜಪ್ಪನೇಜಿ ಮುಗಲಿ ಪಾಪ ನಿದ್ದೆಲ್ಲ ಬೋರ್ಡ್ ಪಾಪ ಅಮ್ಮಗಲ ಅಕ್ಕಗಲ ಸಹ ಪಾಯಿಸಿದಿಲ್ಲ ಮೇಡಮ್ ಅಂತ ಬುಡ್ಲೆ ಪಿದೇ ಓಡು ಇದೆ ಅವೇ ಸೊ ಒಂದು ಬದಿಯದು ಕೆಲಸ ಆಗಿ ನಾನ್ ಮತ್ತೆ ಉಜ್ವಲ ಹೊರಟದ್ದು ಇನ್ನೊಂದು ಬದಿಗೆ ಸೊ ಎಲ್ಲಿ ಅಂತ ಹೇಳಿದ್ರೆ ಬ್ರಹ್ಮದಲ್ಲಿ ಒಂದು ಹೋಲಿ ಇವೆಂಟ್ ಇತ್ತು. ಸೊ ಹೋಲಿ ಇವೆಂಟ್ ಗೆ ರೈನ್ ಡ್ಯಾನ್ಸ್ ಇತ್ತು. ಆ ರೈನ್ ಡ್ಯಾನ್ಸ್ ಮಾಡಿದ್ದನ್ನು ಮಿಷಿನ್ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಉಜ್ವಲ್ ಹೇಗಾಗ್ತದೆ ಕೆಲಸ? ಏನ್ ಪ್ರಾಬ್ಲಮ್ ಇಲ್ಲ. ಸೊ ಉಜ್ವಲ್ ಬೆಳಿಗ್ಗೆ ಬಂದ, ಕೆಲಸ ಮಾಡಿ ಮನೆಗೆ ಹೋದ, ಪುನಃ ಬಂದ, ಕೆಲಸ ಮಾಡಿ ಪುನಃ ಮನೆಗೆ ಹೋದ, ಈಗ ಪುನಃ ಬಂದ ಕೆಲಸಕ್ಕೆ. ಸೊ ಒಂದು ಫುಲ್ ಇವೆಂಟ್ ಹೋಳಿಯದ್ದು. ನಮ್ದು ಏನ್ ಕೆಲಸ ಇತ್ತು ಅದು ಒಳ್ಳೆ ರೀತಿಯಲ್ಲಿ ಆಗಿ ಹೋಯ್ತು. ಈಗೇನಂತ ಹೇಳಿದ್ರೆ ಫುಲ್ ನಮ್ಮದೇನು ಮಿಷಿನ್ ಇಟ್ಟಿದ್ವಿ ಆ ಜಾಗ ಫುಲ್ ನೀರಲ್ಲಿ ಮುಳುಗಿ ಹೋಗಿದೆ. ಸೊ ಹಾಗೇನೆ ವೈರ್ ಕೂಡ ಉಂಟು. ಆ ವೈರ್ನೆಲ್ಲ ನೀರಲ್ಲಿ ಮುಳುಗಿಸಿ ತೊಳೆದು ತಗೊಂಬರ್ಬೇಕು. ಅದೀಗ ಅದು ಕೆಲಸ. ಸೊ ಇವರು ಉಜ್ವಲ್ ಅವರು ನಮ್ದು ಸ್ಟಾಫ್ ನಮ್ಮ ಒಟ್ಟಿಗೆ ಸೊ ತುಂಬಾನೇ ಹೆಲ್ಪ್ ಆಗ್ತಾರೆ ಕೆಲ್ಸಕ್ಕೆ. ಸೊ ಇವತ್ತು ಫಸ್ಟ್ ಟೈಮ್ ಬಂದದ್ದು ಕೆಲ್ಸಕ್ಕೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗೊತ್ತಿಲ್ಲ. ಫ್ಲೋರ್ ಕ್ಲೀನಿಂಗ್ ಇವತ್ತು ಬಂದಿದ್ರು. ಇವತ್ತು ಎಂಜಾಯ್ಡ್ ಎಕ್ಸ್ಪೀರಿಯನ್ಸ್. ಸೂಪರ್. ಫುಲ್ ಬಿಸಿಲಲ್ಲಿ ಇವನಂತ ಕಾಣೆ ಬಿದ್ದಿರ್ತೆ ಬಿಲ್ಲ ನನ್ನ ಇಲ್ಲ ಗಾಳಿ ಉಂಡೆ ಹೋದಾದ. ಸೊ ಒಂದು ಬೆಳಿಗ್ಗೆ ನಾವು ಹೊರಟಿದ್ದೇವೆ ಕೆಲಸ ಒಣಸ ತಿಂಡಿ ಬೆಳಿಗ್ಗೆ ತಿಂಡಿ ಇಲ್ಲ. ಕೆಲಸಕ್ಕೆ ಹೊರಟ ಅವ್ನು ಸೀದಾ ಅಲ್ಲಿಂದ ಅಲ್ಲಿಗೆ ಪುನಃ ಬ್ರಹ್ಮವರ. ಮಧ್ಯಾಹ್ನ ಡೈರೆಕ್ಟ್ ಊಟ, ತಿಂಡಿ ಇಲ್ಲ, ಬರೀ ನೀರು ಮಾತ್ರ, ನೀರು ಫ್ರೂಟ್ಸ್ ಅಷ್ಟೇ. ಸೊ ಇವತ್ತಿನ ಹೋಲಿ ಇವೆಂಟ್ ಏನಿತ್ತು ಸೊ ಅಲ್ಲಿ ಸ್ವಲ್ಪ ಫುಲ್ ಅಲ್ಲ, ಸ್ವಲ್ಪ ನಿಮ್ಗೆ ಒಂದು ವ್ಯೂ ತೋರಿಸ್ತೇವೆ ಹೇಗಿತ್ತು ನಮ್ಮ ಬ್ರಹ್ಮವರದ್ದು ಹೋಲಿ ಇವೆಂಟ್. ಹಾಗೆ ನಮ್ದು ಕೆಲಸ ಏನಿತ್ತು ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸೊ ನೋಡಿ, ಗಾಡಿ ಪಾರ್ಕ್ ಮಾಡಿ ಆಯ್ತು, ಇಲ್ಲಿ ಬಂದಾಯ್ತು ನಮ್ಮದು ಇವೆಂಟ್ನ ಹತ್ರ. ಸೊ ನಿಮ್ಗೆ ನೋಡ್ಬೋದು ಫುಲ್ ಕೆಸರಲ್ಲಿ ನಮ್ಮ ಮಿಷಿನ್ ಅವು ಸ್ಟಿಕ್ ಉಂತ ಐತೀನಿ ನಮಗೆ ಬೂರ್ದಿನ ಸ್ಟಿಕ್ ಉಂತ ಐತೀನಿ ಬೂರ್ದಿ ನಾವು ನೋಡಿ. ಫುಲ್ ಪಚ 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 ಕೆಸರು, ಇಷ್ಟು ಕೆಸರು ಉಂಟು. ಇದರ ಮಿಡಲ್ ನಮ್ದು 2 ಮಿಷಿನ್ ಉಂಟು. ಎಸ್, ಇದನ್ನು ಹಾಕೊಂಡು ಈಗ ಮನೆಗೆ ಹೋಗ್ಬೇಕು. ಇದು ನಂದು ಇವೆಂಟ್ ಇದ್ದು ಎಂತ ಹೇಳ್ತಾರೆ ಟರ್ಪಲ್ ಫುಲ್ ಕೆಸರಾಗಿ ಹೋಗಿದೆ. ಒಂದು ವೇಸ್ಟ್ ಆಂಡಿ ಮಗ ಇದೆ ಅಂದೆ ದೆಕ್ಕೆರ ಭಾವನ ಪಕ್ಕಡೆ ಕೂಡ ನೀವು ಇವೆಂಟ್ ಬತ್ತನ ಇಟ್ಟು ಒಂದು ಗೆಪ್ಪು ನೆಡ್ಡೆ ವೈಪ್ಲಾಗ ಹಂಚಿ ನೀರು ಕಟ್ಟಿದ್ದೀನಿ ಈ ನಮ್ಮನೆ ವೈಪ್ ಶಾಬಾಷ್. ನಮ್ಮದು ದೆಕ್ಕು ನೀರು ಮನೆ ಪೈಪ್ ಬರ. ಇಲ್ಲಿ ನಮ್ಮದು ಮಿಷಿನ್ಸ್ ಇದೆ, ಇಲ್ಲಿ ಇಷ್ಟು ಫುಲ್ ಕೆಸರುಂಟು. ಸೊ ನಮ್ಮದು ಇವೆಂಟ್ ಹೇಗೆ ಉಂಟು ಅಂತ ಹೇಳಿದರೆ ನೀವು ನೋಡ್ಬೋದು ಇಲ್ಲಿ ಗ್ಯಾಪಲ್ಲಿ. ಸೊ ಈಚೆ ಬದಿ ಇವೆಂಟು, ಸ್ಟೇಜ್ ಸೆಟಪ್ಪು. ಸೊ ಇಲ್ಲಿ ಡ್ಯಾನ್ಸ್ ಇದೆ, ಅದು ಫುಲ್ ಡ್ಯಾನ್ಸ್ ಕುಂದು ಫುಲ್ ಕೆಸರಾಗಿ ಹೋಗಿದೆ. ಸೊ ಇಂಥ ಇವೆಂಟಲ್ಲಿ ನಮ್ದು ಇದು ಕೆಲಸ ಇತ್ತು. ಸೊ ಇದೇನೆಲ್ಲ ಮಿಷಿನೆಲ್ಲ ಮಾಡಿಸ್ಕೊಂಡು ಈಗ ನಾವು ಮನೆಗೆ ಹೊರಡಬೇಕು. ಸೊ ಫೈನಲಿ ಬಂದ ಕೆಲಸ ಎಲ್ಲ ಮುಗೀತು. ಸೊ ಫುಲ್ಲೆಲ್ಲ ಐಟಮ್ ಎಲ್ಲ ಬಿಚ್ಚಿ ಆಯಿತು. ಸೊ ಬಿಸ ಗಂಟೆಗೆ 7 ಕಾಲು. ಸೊ ನೋಡಿ ಫುಲ್ ಕೈ ಎಲ್ಲ ಮಣ್ಣು, ಕೈ ಕಾಲು ಇಡೀ ಫುಲ್ ಕೆಸರು. ಸೊ ಆದಷ್ಟು ಬೇಗ ಮನೆಗೆ ಹೋಗಬೇಕೀಗ. ಸೊ ಉಜ್ವಲಿಗೆ ಕೂಡ ಮನೆಗೆ ಹೋಗ್ಲಿಕ್ಕೆ ಉಂಟು, ಒಂದು ಫಂಕ್ಷನ್ ಉಂಟು. ಸೊ ನೋಡ್ಬೋದು ಐಟಮ್ ಫುಲ್ ಗಾಡೀಲಿ ಪ್ಯಾಕು ಹಾಕಿ ಸರ. ಒಂದು ಬಾಡತ್ತ ಹೊಸ ಮಿಷಿನ ಇಂಚು ಬಾಡೋದು. ಸೊ ಮಿಷಿನ್ ಹಾಗೆ ಇಟ್ಟು ಅದನ್ನು ಟ್ಯಾಂಕ್ ಹಾಕಬೇಕು ಹೀಗೆ. ಸೈಡ್ ಮಾಡಬೇಕು ಸ್ಕ್ರ್ಯಾಚ್ ಇಂಚ ಫುಲ್ ಇಡೀ ಗಾಡಿ ಫುಲ್ ನಮ್ಮದು ಕೆಸರಾಗಿ ಹೋಗಿದೆ.
ಗಾಡಿ ಒಳಗಡೆ 2 ಟ್ಯಾಂಕ್ ಉಂಟು, 2 ಮಿಷಿನ್ ಉಂಟು, ಪ್ಲಸ್ ನಾವಿಬ್ಬರಿಗೆ ಹೋಗ್ತೇವೆ ಗಾಡಿಯಲ್ಲಿ. ಸೊ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋದು ಬೇಡ, ಬ್ಲಾಗ್ ಎಂಡ್ ಮಾಡುವ. ನಮ್ಮೊಟ್ಟಿಗೆ ಇಲ್ಲಿದ್ದಾರೆ ಉಜ್ವಲ್. ಉಜ್ವಲ್ ಎಂತ ಹೇಳ್ತೀರಿ ನಮ್ಮ ಯೂಟ್ಯೂಬ್ ಅವರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳ್ತೀರಿ ಉಜ್ವಲ್ ಅವರು? ಲೈಕ್ ಶೇರ್ ಸಬ್ಸ್ಕ್ರೈಬ್. ಸೊ ಆದಷ್ಟು ಬೇಗ ಹೋಗುವ ಮನೆಗೆ ಹೊರಟು, ಇನ್ನು ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಉಂಟು. ಸೊ ಇದಿಷ್ಟು ನೋಡಿ, ಇಲ್ಲಿ ಕೆಸರೆಲ್ಲ ಉಂಟು. ಸೊ ಅದನ್ನೆಲ್ಲ ಮನೆಗೆ ಹೋಗಿ ಪುನಃ ಕ್ಲೀನ್ ಮಾಡಲಿಕ್ಕೆ ಉಂಟು. ಸೊ ರೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಸೊ ಚಲೋ ಮನೆಗೆ. ಸೊ ವೆಲ್ಕಮ್ ಬ್ಯಾಕ್. ಸೊ ಈಗ ಏನಂತ ಹೇಳಿದರೆ, ನಾನು ನಮ್ಮ ಮನೆ ಕ್ಲೋಸ್ ಆಯ್ತು, ಇಲ್ಲಿ ನೋಡ್ಬೋದು ಬಾಕಿಲು ಹಾಕಿದ್ದಾರೆ. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ ನಮ್ಮದು ದೊಡ್ಡಮ್ಮನ ಮನೆಗೆ ಮಲಗಲಿಕ್ಕೆ. ಸೊ ದೊಡ್ಡಮ್ಮ ಮನೆ ನಾನು ಇವತ್ತಂತಲ್ಲ, ಡೈಲಿ ನಾನು ದೊಡ್ಡಮ್ಮ ಮನೇಲಿಂದ ಮಾಡೋದು. ಸೊ ಹಾಗಾಗಿ ಇನ್ನೊಂದು ಏನಂತ ಹೇಳಿ, ನಂದು ಇನ್ನೊಂದು ಸಣ್ಣದು ಕೆಲಸ ಇದೆ ಕಾರ್ನಲ್ಲಿ. ಅದರಲ್ಲಿ ಒಂದು ಐಟಮ್ ಬಿಟ್ಟು ಹಾಕಿದ್ದೆ. ಕಾರಲ್ಲಿ ಕೀ ಬೇಕಾ? ಹಾಂ, ಕೀ ಬೇಕಾಗಿಲ್ಲ. ಇಲ್ಲಿ ಒಂದು ನನ್ನ ಐಟಮ್ ಇದೆ ಕಾರಲ್ಲಿ, ಅದನ್ನ ಈಗ ಸೆಟ್ ಮಾಡಲಿಕ್ಕಿದೆ. ಸೊ ಇಲ್ಲಿದೆ ನನ್ನ ಐಟಮು. ಸೊ ಇಲ್ಲಿದೆ, ಎಸ್. ಸೊ ಈ ವಯರ್ ನನಗೆ ನಾಳೆ ರೆಡಿ ಮಾಡಲಿಕ್ಕೆ ಉಂಟು. ಸೊ ಅದು ನಮ್ಮದು ಬೇರೆ ಕೆಲಸಕ್ಕೆ ಬೇಕು ನಾಳೆಗೆ. ಸೊ ರೆಡಿ ಮಾಡಬೇಕು. ಹಾಗೆ ನಮ್ಮದು ಬೈಕ್ ಕೀ, ಹಾಗೆ ಬೇರೆ ಎಂತ ಉಂಟು ಇಲ್ಲಿ, ಎಲ್ಲ ಕೀಗೆ ತೆಗೆದಿಟ್ಟಾಗಿದೆ. ಸೊ ಇಲ್ಲಿ ಐಟಮ್ ಎಲ್ಲ ಹಾಗೆ ಉಂಟು, ಅದೆಲ್ಲ ನಾಳೆ ಸ್ನಾನ ಮಾಡಿ ಇಡ್ತೇನೆ. ಸೊ ಇದು ಬೈಕ್ ಕೀಯನ್ನು ತೆಗೆದಿಟ್ಟು ನಂದೊಂದು ಬುಕ್ಕು, ಹಾಗೆ ಒಂದು ನೀರು ಬಾಟಲ್ ಹಿಡ್ಕೊಂಡು ಈಗ ಸೀದಾ ನಂತರ ಮನೆಗೆ. ಸೊ ಗೇಟ್ ಕೂಡ ಹಾಕಬೇಕು, ಗೇಟ್ ಹಾಕಿ ಬೀಗ ಹಾಕಬೇಕು. ಸೊ ಗೇಟ್ ಹಾಕಿ ಬೀಗ ಒಂದು ಕೆಲಸ ಉಂಟು, ಸೊ ಅದನ್ನು ಮುಗಿಸ್ಕೊಳ್ತೇನೆ. ಸೊ ಬೀಗ ಹಾಕಿ ಆಯಿತು ನಮ್ಮದು ಮನೆಗೆ. ಸೊ ಈಗ ಹೋಗೋದು ನಾನು ದೊಡ್ಡಮ್ಮನ ಮನೆಗೆ. ಯಾಕೆ ಅಂತ ಹೇಳಿದರೆ, ನಾನು ಮನೆ ಕಟ್ಟುವಾಗ ಅಂದರೆ 10th ನಾನು ದೊಡ್ಡಮ್ಮನ ಮನೇಲಿ ಮಲಗ್ತಾ ಇದ್ದೆ. ಯಾಕಂತ ಹೇಳಿ ನಮ್ಮ ಮನೇಲಿ ಮಲಗಲಿಕ್ಕೆ ಜಾಗ ಇಲ್ಲ ಅಂತ. ಸೊ ದೊಡ್ಡಮ್ಮ ಮನೆಯಲ್ಲಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿ ಈಗಕ್ಕೆ ಎಷ್ಟು ವರ್ಷ ಆಯಿತು? 10, 15, ಒಂದು 15, ಈಗ 25 ವರ್ಷ ಆಯ್ತು ನನಗೆ. ಸೊ 10 ವರ್ಷ ಆಯಿತು ದೊಡ್ಡಮ್ಮ ಮನೆಯಲ್ಲಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಬುಕ್ಕು, ಇದು ವಯರ್ ಹಿಡ್ಕೊಂಡು ದೊಡ್ಡಮ್ಮನ ಮನೆಗೆ. ದೊಡ್ಡಮ್ಮ ಗೇಟ್ ತೆಗಿರಿ. ದೊಡ್ಡಮ್ಮನದು ಗೇಟ್ ಉಂಟಿಲ್ಲ, ಟೋಲ್ ಗೇಟ್ ದೊಡ್ಡದು. ಟೋಲ್ ಗೇಟ್ ಓಪನ್. ಎಸ್, ಕಮಾನ್ ಬಡಿ. ಊಟ ಆಯ್ತಾ ಮೇಡಮ್? ಓಪನ್ ಇಪ್ಪಡಿ ಉಂಟು ಇದೇ ಬರುಂಟು. ಸೊ ಈಗ ನಂದು ಎಡಿಟಿಂಗ್ ಸ್ಟಾರ್ಟು, ವೀಡಿಯೋ ಎಡಿಟಿಂಗು. ನಾನು ಕಾರದ್ದು ಕೀ ತಂದದ್ದು ಯಾಕೆ ಅಂತ ಹೇಳಿದರೆ, ಕ್ಯಾಮರಾ ತರಲಿಕ್ಕಿತ್ತು. ಸೊ ಕ್ಯಾಮರಾ ಕಾರಲ್ಲಿ ಉಂಟು, ನಾನು ತರಬೇಕು. ಅದಕ್ಕೋಸ್ಕರ ನಾನು ಕಾರದ ಕೀ ತಗೊಂಡು ಬಂದದ್ದು. ಊಟಕ್ಕೆ ಏನು ಸ್ಪೆಷಲ್ ದೊಡ್ಡಮ್ಮ? ಏನು ಸ್ಪೆಷಲ್? ಸೊ ನನ್ನ ಡೆಕೋರೇಷನ್ ಸೋಫಾ ಇಲ್ಲಿ ಉಂಟು, ಇಲ್ಲಿ ನಾನು ಮಲಗೋದು ನಿದ್ದೆ. ಸ್ವಲ್ಪ ಈಗ ಹೋಗಿ ಕ್ಯಾಮರಾ ತರ್ತೇನೆ. ಕ್ಯಾಮರಾ ಕಾರಲ್ಲಿ ಉಂಟು. ಸೊ ಮನೆಗೆ ಬಂದೆ, ಕಾರ್ ಕೀ ಎಲ್ಲಿ ಉಂಟು ಅಂತ ಹೇಳಿದ್ರೆ ಇಲ್ಲಿ ಉಂಟು. ಸೊ ಇದನ್ನು ತಗೊಂಡು ನಾನು ರೋಡ್ ಸೈಡಲ್ಲಿ ಈಗ ನಾನು ವಾಕ್ ಮಾಡ್ತೇನೆ. ಸೊ ವಾಕ್ ಮಾಡ್ತಾ ವೀಡಿಯೋ ಎಡಿಟಿಂಗ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ವಾಕಿಂಗ್ ಕೂಡ ಆಗ್ತದೆ. 40,000 ಹೋಗ್ತಾ ಇತ್ತು, ಶಿಟ್. ಸೊ ಸಣ್ಣೊಂದು ಕ್ಯಾಮರಾ ಮಾಡಿ ಹೆದರಿಕೆ ಆಯಿತು ಒಂದ್ಸಲ ಬೀಳುವಾಗ. ಸೊ ಈಗ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೇನೆ, ರೋಡ್ ಸೈಡಲ್ಲಿ ನಡ್ಕೊಂಡು ಜಸ್ಟ್ ಈಗ ವಾಕಿಂಗ್, ಈಚೆಯಿಂದ ಆಚೆಯಿಂದ ಈಗ ವಾಕ್ ಮಾಡೋದು. ಸ್ವಲ್ಪ ನಂದು ವಾಕಿಂಗ್ ಕೂಡ ಆಗ್ತದೆ, ಹಾಗೆ ವೀಡಿಯೋ ಎಡಿಟಿಂಗ್ ಕೂಡ ಆಗ್ತದೆ. ಸೊ ನಾನೀಗ ಒಂದು 11 ಗಂಟೆ ತನಕ ವಾಕಿಂಗ್ ಮಾಡ್ತೇನೆ, ಅಂದರೆ ವೀಡಿಯೋ ಎಡಿಟಿಂಗ್ ಕೂಡ ಒಟ್ಟಿಗೆ. ಸೊ ನಾನೇನು ಹೇಳೋದು ಅಂತ ಹೇಳಿದರೆ, ಇವತ್ತಿನ ಬ್ಲಾಗ್ನಲ್ಲಿ ಎಂತ ಹೇಳೋದು ಗೊತ್ತಾಗ್ತಿಲ್ಲ. ತುಂಬ ಕಷ್ಟ ಉಂಟು ಲೈಫು. ಅದನ್ನು ಹೇಳಿಲ್ಲ, ನನಗೆ ಸಾಕಾಗಿದೆ. ಪುನಃ ಅದನ್ನು ದಿಂಗುದಿಲ್ಲ ಹೇಳಿ. ಸೊ ಅದೇ ನಿಮ್ಮ ಲೈಫು, ನಿಮ್ಮ ನಿರ್ಧಾರ. ನಿಮ್ಮ ಲೈಫಲ್ಲಿ ಒಳ್ಳೆ ನಿರ್ಧಾರ ನೀವು ತಗೊಳ್ಳಿ, ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಆಗಿ. ಯಾಕೆ ಅಂತ ಹೇಳಿದರೆ, ನನ್ನದೊಂದು ವರ್ಡಿಂಗ್ಸ್ ಇದೆ. ಏನು ಅಂತ ಹೇಳಿದರೆ, ಫ್ಯೂಚರಲ್ಲಿ ಬದಲಾವಣೆ ಬೇಕು ಅಂತ ಆದರೆ ಪ್ರೆಸೆಂಟಲ್ಲಿ ಬದಲಾಗಬೇಕು. ಸೊ ಇದು ನನ್ನ ಥಾಟ್, ಇದು ನಂದು ಥಿಂಕಿಂಗ್. ಏನಂತ ಹೇಳಿದರೆ, ಫ್ಯೂಚರಲ್ಲಿ ನಮಗೆ ಬದಲಾವಣೆ ಬೇಕು, ನಮಗೆ ಏನು ಹಾಗೆ ಆಗಬೇಕು ಹೀಗಾಗಬೇಕು ಅಂತ ತುಂಬ ಥರಲ್ಲಿರ್ತದೆ. ಬಟ್ ಪ್ರೆಸೆಂಟಲ್ಲಿ ನಾವು ಅದಕ್ಕೋಸ್ಕರ ಬದಲಾಗಬೇಕು. ಸೊ ಇದು ನಂದು ಥಾಟು ಇವತ್ತಿನದ್ದು. ಹೇಳ್ತಾ ಇವತ್ತು ವ್ಲಾಗ್ ನಾನು ಎಂಡ್ ಮಾಡ್ತೇನೆ. ಸೊ ಮನೆಗೆ ಹೋಗಿ ಈಗ ಇದು ಮಾಡಬೇಕು, ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿಂದ ಕೆಲವೊಂದು ಕೆಲಸ ಎಲ್ಲ ಉಂಟು, ಅದನ್ನು ಮುಗಿಸ್ಕೊಂಡು ಮತ್ತು ವಿಡಿಟಿಂಗ್ ಉಂಟು. ಸೊ ತುಂಬ ಎಂತ ಹೇಳ್ತಾರೆ, ಕತ್ತಲೆ ಆಗ್ತದೆ. ಕೀ ಬಿತ್ತು ಮರೆಯಲ್ಲಿ, ಅದೇ ಯಾರು. ಸೊ ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನು ಅಂತ ಹೇಳಿದರೆ, ನಮ್ಮದು ಮನೇಲಿ ನೋಡಿ ಟಾಪಲ್ಲಿ ನಾನು ಲೈಟ್ ಆನ್ ಮಾಡಿ ಬಿಟ್ಟು ಬಂದಿದ್ದೇನೆ. ಈಗ ಅಪ್ಪ ನಂಗೆ ಬೈತಾರೆ. ಸೊ ಅಪ್ಪನಿಗೆ ಕಾಲ್ ಮಾಡಿ ಹೇಳಬೇಕು ಲೈಟ್ ಆಫ್ ಮಾಡಲಿಕ್ಕೆ, ಬೈಗಳು ಉಂಟು ನನಗೆ. ಸೊ ಲೈಟ್ ಆಫ್ ಮಾಡಲಿಕ್ಕೆ ಹೇಳಿದೆ ಅಮ್ಮನೊಟ್ಟಿಗೆ, ಅಮ್ಮ ಆಫ್ ಮಾಡಿದರೆ, ಏನು ಅಮ್ಮ ಇದ್ದದಕ್ಕೆ ಅಂತ ಹೇಳಿಲ್ಲ, ಅಪ್ಪ ಸಹ ಬೈತಾಯಿದ್ರು. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ನಂದು ವಾಕಿಂಗ್ ನಾನು ಹೇಳ್ತೇನೆ ನೋಡಿ. ಸೊ
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂದು ವಾಕಿಂಗು. ಸೊ ಅಲ್ಲಿ ತನಕ ನಾನು ವಾಕಿಂಗ್. ಸೊ ಹೀಗೆ ವಾಕ್ ಮಾಡ್ತಾನೆ ಇರ್ತೇನೆ. ಆವಾಗ ನಂದು ವಾಕಿಂಗ್ನೊಟ್ಟಿಗೆ ಎಡಿಟಿಂಗ್ ಕೂಡ ಆಗ್ತದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಆದಷ್ಟು ಬೇಗ ಈ ವ್ಲಾಗ್ನ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡಿಬಿಡಬೇಕು. ಸೊ ತುಂಬ ಲೇಟ್ ಆಗಿದೆ, ಗಂಟೆಗೆ 10:50. ಸೊ ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್.